ಏನೇ ನಿಜವಿರಲಿ ಮತ್ತೇನೆ ಸುಳ್ಳಾಗಿರಲಿ ನಾನೇ ನಿಪ್ಪಾತ್ಮ ಹೊಂದಿರುವುದನುಭವಿಕ ಹಾನಿಗಾವಾನಾತ್ಮವನು ಮಂ ಕೆಡಹದಿರು ಧ್ಯಾನಿಸಾತ್ಮದ ಗತಿಯ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಜೀವನದ ಸಾರವನ್ನು ತುಂಬ ಸರಳವಾಗಿ ಹಾಗೂ ಆಳವಾಗಿ ಹೇಳುತ್ತದೆ. ಈ ಕಗ್ಗದ ಮೂಲಕ ಮಂಕುತಿಮ್ಮನವರು ನಮಗೆ ಒಂದು ಆಳವಾದ ತತ್ವವನ್ನು ಬೋಧಿಸುತ್ತಾರೆ. ಅದು ಏನೆಂದರೆ, ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಸುಖ ದುಃಖಗಳು, ಲಾಭ ನಷ್ಟಗಳು ಅವು ಕೇವಲ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದವು. ಆದರೆ ನಮ್ಮ ಆತ್ಮವು ಈ ಎಲ್ಲದರಿಂದಲೂ ದೂರವಾಗಿ ನಿಂತಿದೆ. ಜಗತ್ತಿನಲ್ಲಿ ನಡೆಯುವ ಎಲ್ಲ ಘಟನೆಗಳು, ಸತ್ಯಗಳು, ಸುಳ್ಳುಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿರಂತರವಾಗಿ ಬದಲಾಗುತ್ತಿರುತ್ತವೆ. ಈ ಬದಲಾವಣೆಯ ನಡುವೆಯೂ ನಮ್ಮ ಒಳಗಿನ ಆತ್ಮ ಮಾತ್ರ ಶಾಶ್ವತವಾಗಿ ಇರುತ್ತದೆ. ನಾವು ನಮ್ಮ ದೇಹವನ್ನು ನಾವೆಂದು ಭಾವಿಸುತ್ತೇವೆ, ಆದರೆ ನಮ್ಮ ದೇಹವು ಕೇವಲ ಒಂದು ಯಂತ್ರದಂತೆ. ಅದು ಹಳೆಯದಾಗುತ್ತದೆ, ರೋಗಕ್ಕೆ ಒಳಗಾಗುತ್ತದೆ ಮತ್ತು ಕೊನೆಗೆ ನಾಶವಾಗುತ್ತದೆ. ಆದರೆ ನಮ್ಮ ಒಳಗಿನ ಆತ್ಮ ಮಾತ್ರ ಅನಾದಿ ಕಾಲದಿಂದಲೂ ಇದೆ ಮತ್ತು ಅನಂತ ಕಾಲದವರೆಗೂ ಇರುತ್ತದೆ. ನಾವು ಏನೇ ಮಾಡಿದರೂ, ಏನೇ ಸಂಭವಿಸಿದರೂ ನಮ್ಮ ಆತ್ಮಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ಆತ್ಮವು ಶಾಶ್ವತವಾಗಿ ಇರುತ್ತದೆ. ಆದ್ದರಿಂದ ನಾವು ನಮ್ಮ ಆತ್ಮದ ಸ್ವರೂಪವನ್ನು ಅರಿತುಕೊಳ್ಳಲು ಧ್ಯಾನ ಮಾಡಬೇಕು. ಧ್ಯಾನದ ಮೂಲಕ ನಾವು ನಮ್ಮ ಆತ್ಮದೊಂದಿಗೆ ಸಂಪರ್ಕ ಸಾಧಿಸಬಹುದು ಮತ್ತು ನಿಜವಾದ ಶಾಂತಿಯನ್ನು ಅನುಭವಿಸಬಹುದು. ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ನಮಗೆ ಒಂದು ಸರಳ ಸಂದೇಶವನ್ನು ನೀಡುತ್ತಾರೆ. ಜೀವನದ ಎಲ್ಲ ಸಂಕಟಗಳನ್ನು ಮರೆತು ನಾವು ನಮ್ಮ ಆತ್ಮದತ್ತ ಗಮನ ಕೊಡಬೇಕು. ಆಗ ಮಾತ್ರ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಕಾಣಬಹುದು. ಇಂದಿನ ಜಗತ್ತಿನಲ್ಲಿ ನಾವು ಬಹಳಷ್ಟು ಓಡಾಟದ ಜೀವನವನ್ನು ನಡೆಸುತ್ತಿದ್ದೇವೆ. ಹಣ, ಖ್ಯಾತಿ, ಅಧಿಕಾರ ಇವುಗಳ ಹಿಂದೆ ಓಡಾಡುತ್ತಾ ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ. ಆದರೆ ಈ ಎಲ್ಲವೂ ಕೇವಲ ಮೋಸ. ಇವುಗಳನ್ನು ಹೊಂದಿದರೂ ನಾವು ಸಂತೋಷವಾಗಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಮಂಕುತಿಮ್ಮನವರ ಈ ಕಗ್ಗವನ್ನು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಸರಳವಾಗಿ ನಡೆಸಬೇಕು. ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಈ ಕಗ್ಗವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿನ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ನಿಜವಾದ ಸಂತೋಷ ಮತ್ತು ಶಾಂತಿಯನ್ನು ಕಾಣಬಹುದು. ಮಂಕುತಿಮ್ಮನವರು ಆತ್ಮವನ್ನು ಅನಾದಿ, ಅನಂತ ಮತ್ತು ಅವಿಚಲ ಎಂದು ವರ್ಣಿಸುತ್ತಾರೆ. ಆತ್ಮವು ಜನನ ಮತ್ತು ಮರಣಕ್ಕೆ ಒಳಗಾಗುವುದಿಲ್ಲ. ಅದು ಎಲ್ಲ ಸಂಬಂಧಗಳಿಂದ ಮುಕ್ತವಾಗಿರುತ್ತದೆ. ಮಂಕುತಿಮ್ಮನವರು ಮೋಕ್ಷವನ್ನು ಆತ್ಮ ಸಾಕ್ಷಾತ್ಕಾರ ಎಂದು ಹೇಳುತ್ತಾರೆ. ಆತ್ಮದ ಸ್ವರೂಪವನ್ನು ಅರಿತುಕೊಂಡಾಗ ನಮಗೆ ಮೋಕ್ಷ ಸಿಗುತ್ತದೆ. ಧ್ಯಾನದ ಮೂಲಕ ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಬಹುದು ಮತ್ತು ಆತ್ಮದ ಸ್ವರೂಪವನ್ನು ಅರಿಯಬಹುದು. ಮಂಕುತಿಮ್ಮನವರು ಕರ್ಮ ಸಿದ್ಧಾಂತವನ್ನು ಸ್ವೀಕರಿಸುತ್ತಾರೆ, ಆದರೆ ಅವರು ಕರ್ಮವನ್ನು ಬಂಧನ ಎಂದು ನೋಡುವುದಿಲ್ಲ. ಕರ್ಮವು ನಮ್ಮ ಕ್ರಿಯೆಗಳ ಪರಿಣಾಮವಾಗಿದೆ ಮತ್ತು ಅದು ನಮ್ಮನ್ನು ಬಂಧಿಸುವುದಿಲ್ಲ ಎಂದು ಹೇಳುತ್ತಾರೆ.